2 ಎಕರೆ ಪೈಕಿ 1 ಎಕರೆ ಜಾಗವನ್ನು ಮಾತ್ರ ರಾಜೀವ್ ಗಾಂಧಿ ಅರ್ಬನ್ ಸಂಸ್ಥೆಗೆ ಮಂಜೂರು ಮಾಡುವ ಬಗ್ಗೆ ಸೂಕ್ತ ನಿರ್ಣಯ ತೆಗೆದುಕೊಳ್ಳಿ ಅಂತ ಕೂಡ ಮೆನ್ಷನ್ ಆಗಿರುತ್ತೆ. ಇದು ಯಾವುದು ನಗರಾಭಿವೃದ್ಧಿ ಇಲಾಖೆ ಕಡೆಯಿಂದ. ಆದರೆ ಇವರು ಕ್ಯಾಬಿನೆಟ್ಗೆ ಯಾವ ರೀತಿಯಲ್ಲಿ 2 ಎಕರೆ ಮಂಜೂರು ಮಾಡೋಕ್ಕೆ ಕ್ಯಾಬಿನೆಟ್ಗೆ ಈ ಲೆಟರ್ನ ಬರೀತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಖಂಡಿಕೆ 7(b)ನಲ್ಲಿ ಹೌದು ಅವರು ಉಲ್ಲೇಖ ಮಾಡ್ತಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳದ್ದು ಸಹಿ ಇದೆ. ಹೌದು, ಆ ನೋಟ್ ಶೀಟಲ್ಲಿ ಯಾವುದು ಕ್ಯಾಬಿನೆಟ್ ಡಿಸಿಷನ್, ಸಚಿವ ಸಂಪುಟ ನಿರ್ಣಯಗಳು, ಅದರೊಳಗೆ ನೀವು ಹೇಳಿದಂಗೆ ಈ ಪ್ಯಾರಾವನ್ನು ಉಲ್ಲೇಖ ಮಾಡಿದ್ದಾರೆ. 7(b)ನ ಉಲ್ಲೇಖ ಮಾಡಿದ್ದಾರೆ. ಆ 7(b)ನಲ್ಲಿ ಉಲ್ಲೇಖ ಆಗಿರೋದು 1 ಎಕರೆ ಮಾತ್ರ. ಮತ್ತೆ ಇಲ್ಲಿಯ ಜಿಲ್ಲಾಧಿಕಾರಿಗಳಿರ್ಬೋದು, ಆಯುಕ್ತರಿರ್ಬೋದು, ಮತ್ತು ಇಲಾಖೆ ಇರ್ಬೋದು, ಆಮೇಲೆ ಚೆಕ್ ಲಿಸ್ಟಲ್ಲಿಯೂ ಕೂಡ ಫಾರ್ವರ್ಡ್ ಮಾಡಿರೋದು ಮತ್ತೆ ರೆಕಮೆಂಡ್ ಆಗಿರೋದು 1 ಎಕರೆ ಮಾತ್ರ. ಹೌದು, ಅದು ಕ್ಯಾಬಿನೆಟ್ ಅಲ್ಲಿ 2 ಎಕರೆ ಅಂತ ತೀರ್ಮಾನ ತಗೊಳ್ತಾರೆ. ಸಡನ್ ಆಗಿ ಈ ರೀತಿ 2 ಎಕರೆ ಅಂತ ನಿರ್ಣಯ ತಗೊಳ್ಳಿಕ್ಕೆ ಹೆಂಗ್ ಸಾಧ್ಯ ಆಯ್ತು? ಇದೊಂದು ಆಶ್ಚರ್ಯ ಸಂಗತಿ. ಮತ್ತೆ ಇದರಲ್ಲಿ ಯಾರ್ಯಾರ ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಕೂಡ ಬಹಳ ಉನ್ನತ ಮಟ್ಟವಾದಂಥ ತನಿಖೆ ಆಗಬೇಕಾಗಿರುತ್ತೆ. ಮತ್ತೆ ಇನ್ನೊಂದು ವಿಚಾರ ಸರ್, ಈ ಸಚಿವ ಸಂಪುಟದಲ್ಲಿ ಇದನ್ನ ಮಂಜೂರು ಮಾಡಲು ನಿರ್ಧರಿಸಲಾಯಿತು ಅಂತ ಇದೆ. ಇದು ಮಹಾನಗರ ಪಾಲಿಕೆ ಆಸ್ತಿಯಾಗಿದ್ದು ಇದು ಸರ್ಕಾರ ಹೇಗೆ ಮಂಜೂರು ಮಾಡುತ್ತೆ ಸರ್? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ಸರ್ಕಾರಕ್ಕೆ ಅಧಿಕಾರಿಗಳು ಸರಿಯಾಗಿ ಗೈಡ್ ಮಾಡುವಂಥ ಅಧಿಕಾರಿಗಳಿಲ್ಲ ಅನ್ನೋದು ಈ ತೀರ್ಮಾನದಿಂದ, ಈ ಸಚಿವ ಸಂಪುಟ ತೀರ್ಮಾನದಿಂದ ರುಜುವಾತಾಗಿದೆ. ಕಾರಣ ಏನಂತ ಹೇಳಿದ್ರೆ, ಸರ್ಕಾರ ಅಥವಾ ಸಚಿವ ಸಂಪುಟ ಇದನ್ನು ಯಾರಿಗಾನ ಗ್ರಾಂಟ್ ಮಾಡ್ಬೇಕಂದ್ರೆ ಅದು ರೆವಿನ್ಯೂ ಲ್ಯಾಂಡ್ ಆಗಿದ್ರೆ ಮಾತ್ರ. ರೆವಿನ್ಯೂ ಲ್ಯಾಂಡ್ ಆಗಿದ್ರೆ ತೀರ್ಮಾನ ತೊಗೊಳಕ್ಕೆ ಅವಕಾಶ ಉಂಟು. ಇದು ಕಾರ್ಪೊರೇಷನ್ದು ಪ್ರಾಪರ್ಟಿ. ಇದು ಹೇಗಾಯ್ತು ಅಂತ ಹೇಳಿದ್ರೆ, ನೀವು ಹೇಳೋ ಪ್ರಕಾರ ಮಗನ ಹೆಸರಿನಲ್ಲಿರುವಂಥ ಆಸ್ತಿಯನ್ನು ಮನೆಯಲ್ಲಿರುವಂಥ ತಂದೆ ರಿಜಿಸ್ಟರ್ ಮಾಡಿ ಬೇರೆಯವ್ರಿಗೆ ಯಾರಿಗೂ ಮಾರಾಟ ಮಾಡ್ತಾನೆ ಅಥವಾ ಪರವಾರ ಮಾಡ್ತಾನೆ, ಈ ವ್ಯವಸ್ಥೆ ಆಯಿತು. ಅದು ಹೆಂಗೆ ಸಾಧ್ಯ ಆಗುತ್ತೆ? ಹಾಗಾಗಿ ಮಹಾನಗರ ಪಾಲಿಕೆಯ ಆಸ್ತಿಯನ್ನು ಸಚಿವ ಸಂಪುಟದ ಸಭೆಯಲ್ಲಿ ಅದು 2 ಎಕರೆ ಕೊಡುವಂಥ ತೀರ್ಮಾನ ತಗೊಂಡಿದೆಯಲ್ಲ, ಇದು ಸಂಪೂರ್ಣವಾಗಿ ಕಾನೂನು ಬಾಹಿರವಾದಂಥ ಕೃತ್ಯ ಅನ್ನುವಂಥದ್ದು ಕಾನೂನು ಪಂಡಿತರ ಅಭಿಪ್ರಾಯವೂ ಕೂಡ ಹೌದು. ಮತ್ತೆ ಇಲ್ಲಿ ಇನ್ನೊಂದು ವಿಚಾರ ಇದೆ ಸರ್. ಇವರು ಏನು ಮಹಾನಗರ ಪಾಲಿಕೆ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ರಿಜಿಸ್ಟ್ರು ಮಾಡಿಕೊಡ್ತೀವಿ ಅಂತ ಹೇಳೋ ಇದರಲ್ಲಿ ಸ್ಥಿರ ಸ್ವತ್ತಿನ ಮಂಜೂರಾತಿ ಪತ್ರ ಅಂತ ಕೊಡ್ತಾರೆ. ಈ ಮಂಜೂರಾತಿ ಅನ್ನೋದು ರಿಜಿಸ್ಟರ್ಡ್ ಪೇಪರ್ಸ್ಗೆ ಎಲ್ಲಿ ಬರುತ್ತೆ ಮೇಡಮ್ನವರೇ? ಈಗ ಅಲ್ಲಿ ಮುಖ್ಯಮಂತ್ರಿಗಳು ಸಹಿ ಮಾಡಿದಾರಲ್ಲ, ಹೌದು, ಆ ಸಚಿವ ಸಂಪುಟದ ನಿರ್ಣಯ, ಹೌದು, ಆ ಸಚಿವ ಸಂಪುಟದ ನಿರ್ಣಯ ಆ ಸಬ್ಜೆಕ್ಟಲ್ಲಿ ಏನಿದೆ ಅಂತ ನೋಡಬೇಕು. ರಾಜೀವ್ ಗಾಂಧಿ ಅರ್ಬನ್ ಡೆವಲಪ್ಮೆಂಟ್ ಟ್ರಸ್ಟ್ ಇವರಿಗೆ 2 ಎಕರೆ ಮಂಜೂರು ಮಾಡುವುದರ ಬಗ್ಗೆ ವಿಷಯ ಮಂಜೂರಾಗಿತ್ತು ಯಾರಿಗೆ? ಕಾಂಗ್ರೆಸ್ ಭವನ ಟ್ರಸ್ಟ್. ಹೆಂಗ್ ಬಂತು ಕಾಂಗ್ರೆಸ್ ಭವನ ಟ್ರಸ್ಟ್? ಕಾಂಗ್ರೆಸ್ ಭವನ ಟ್ರಸ್ಟ್ ಇಲ್ಲಿವರೆಗೂ 2 ವರ್ಷದ ಏನು ಪ್ರೊಸೀಡಿಂಗ್ಸ್ ನಡೆದಿದೆ, ಪತ್ರ ವ್ಯವಹಾರಗಳಾಗಿದೆ, ಅರ್ಜಿಗಳೇನು ಹಾಕಿದ್ದಾರೆ, ಎಲ್ಲಿಯೂ ಕೂಡ ಉಲ್ಲೇಖ ಇಲ್ಲ. ರಾಜೀವ್ ಗಾಂಧಿ ಅರ್ಬನ್ ಡೆವಲಪ್ಮೆಂಟ್ ಟ್ರಸ್ಟ್ ತುಮಕೂರು 25/9/2023 ಅಪ್ಲಿಕೇಶನ್ ಅಲ್ಲಿಂದ ಹಿಡಿದು ಸಂಪೂರ್ಣ ಎಂಟೈರ್ ಫೈಲ್ ಎಲ್ಲ ಅಧಿಕಾರಿಗಳು ರೆಕಮೆಂಡ್ ಮಾಡಿರುವಂಥದ್ದು ಕೇವಲ ರಾಜೀವ್ ಗಾಂಧಿ ಅರ್ಬನ್ ಡೆವಲಪ್ಮೆಂಟ್ ಟ್ರಸ್ಟ್ ತುಮಕೂರು ಇವರಿಗೆ. ಅಂದರೆ ಸಚಿವ ಸಂಪುಟದ ಸಭೆಗೆ ಹೋಗಬೇಕಾದ್ರೂ ಕೂಡ ಅದೇ ಹೆಸರಿದೆ, ವಿಷಯ ಕೂಡ ಅದೇ ಹೆಸರಿದೆ. ಕೆಳಗಡೆ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಮಂಜೂರಾತಿ ಕೊಡ್ತಾರೆ. ಇದು ಜಗತ್ತಿನ 8ನೇ ಅದ್ಭುತ, ಜಗತ್ತಿನ 8ನೇ ಅದ್ಭುತ. ಮತ್ತೆ ನೀವೊಂದು ಪ್ರಶ್ನೆ ಕೇಳಿದ್ರಿ, ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಇದೊಂದು 2 ಎಕರೆ ಜಾಗ ಮಂಜೂರು ಮಾಡಿದ್ರಿಂದ ಇಲ್ಲಿ ತುಮಕೂರು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಇದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ. ಇದೊಂದು ದೊಡ್ಡ ಒಂದು ಷಡ್ಯಂತ್ರ ನಡೆದಿದೆ ಇಲ್ಲಿ. ಮಂಜೂರಾತಿ ಆದ ಮೇಲೆ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಮಂಜೂರಾತಿ 5% ಹಂಗೆ ಮಂಜೂರಾತಿ ಮಾಡ್ತಾರೆ. ಏನು ಅಲ್ಲಿ ವ್ಯಾಲ್ಯೂಯೇಷನ್ ಏನಿದೆಯೋ ಆ ವ್ಯಾಲ್ಯೂಯೇಷನ್ ತೊಗೊಂಡಿರೋದು ತಪ್ಪು. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಗ್ರಿಕಲ್ಚರ್ ಲ್ಯಾಂಡ್ ವ್ಯಾಲ್ಯೂಯೇಷನ್ ತಗೊಂಡಿದ್ದಾರೆ. ಮಹಾನಗರ ಪಾಲಿಕೆ ಆಸ್ತಿ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲ, ಅದು ಆ ಆಸ್ತಿ ಖಾತೆ ಆಗಿರುವಂಥದ್ದು, ಈ ಖಾತೆನಲ್ಲಿರುವಂಥದ್ದು ಸ್ಕ್ವೇರ್ ಮೀಟರ್ ಲೆಕ್ಕದಲ್ಲಿ.
ಈ ಖಾತೆಯ ಆಧಾರದ ಮೇಲೆಯೇ ಸಬ್ ರಿಜಿಸ್ಟ್ರ್ ಮಾಡಬೇಕಾಗತ್ತೆ. ಅಲ್ಲಿ ಸ್ಕ್ವಯರ್ ಮೀಟರ್ ಲೆಕ್ಕದಲ್ಲಿ ಇದ್ದಾಗ ಈ ಅಗ್ರಿಕಲ್ಚರ್ ಲ್ಯಾಂಡ್ ವ್ಯಾಲ್ಯೂಯೇಷನ್ ತಗೊಳ್ಳಿಕ್ಕೆ ಹೆಂಗೆ ಸಾಧ್ಯ? ಸರ್, ಇವಾಗ ಈ ಖಾತಾ ಏನೇ ಮಾಡಬೇಕಂದ್ರೂ ಕೂಡ ಇವ್ರು ಏನು ಹೇಳ್ತಿದ್ದಾರೆ, ಕುಂಟೆ ಲೆಕ್ಕದಲ್ಲಿ ಅಲ್ಲಿ ಎಂಟ್ರಿನೇ ಆಗೋದಿಲ್ಲ ಅಂತಲೇ ಹೇಳ್ತಾರೆ ಸರ್. ಮಹಾನಗರ ಪಾಲಿಕೆಗೆ ಬೇರೆ ಬೇರೆ ಆಸ್ತಿಗಳು ಏನಿವಾಗ ತುಮಕೂರು ಜನತೆ ತೊಗೊಂಡು ಹೋಗ್ತಿದ್ದಾರೆ, ಅದು ಏನಾದರೂ ಕುಂಟೆ ಲೆಕ್ಕದಲ್ಲಿದ್ದರೆ ಅದು ಅವ್ರು ಹೇಳೋದು ಒಂದೇ ವರ್ಡು, ಈ ಸಾಫ್ಟ್ವೇರು ಕುಂಟೆ ಲೆಕ್ಕದಲ್ಲಿರೋದನ್ನು ಅಕ್ಸೆಪ್ಟೇ ಮಾಡೋದಿಲ್ಲ. ನೀವು ಹೇಳಿದ ಸರಿ ಇದೆ. ಆದರೆ ಇವ್ರಿಗೆ ಮಾತ್ರ ಇಲ್ಲಿ ಇವ್ರು ಮೆನ್ಷನ್ ಮಾಡ್ಬೇಕಾರೆ ಯಾವ ರೀತಿ ಮಾಡಿದ್ರು? ಈಗ ಅಲ್ಲಿ ರಿಜಿಸ್ಟರ್ಡ್ ಪೇಪರ್ನಲ್ಲಿ ಏನಾಗುತ್ತೆ ಅಂದರೆ ಒಂದು ಕ್ರಯಪತ್ರ ಅಂತ ಮಾಡಿಕೊಡಬೇಕು, ಅಥವಾ ಮಂಜೂರು ಇದು ಏನು ಲೀಸ್ ಅಗ್ರಿಮೆಂಟ್ ಅಂತ ಒಂದು ಮಾಡಿಕೊಡಕ್ಕೆ ಅವಕಾಶ ಇದೆ. ಮಂಜೂರಾತಿ ಪತ್ರ ಅಂತ ರಿಜಿಸ್ಟರ್ ಮಾಡಿಕೊಡ್ತಾರೆ. ಮಂಜೂರಾತಿ ಪತ್ರವನ್ನ ಬರೆದು ಕೊಡುವವರು ಆಯುಕ್ತರು ಸೈನ್ ಮಾಡಿದ್ದಾರೆ. ಹೌದು, ಇಲ್ಲಿದೆ. ಅರೆ, ಮಂಜೂರಾತಿ ಇವ್ರು ಮಾಡಿದಾರ, ಆಯುಕ್ತರು ಮಾಡಿದಾರ? ಸರ್ಕಾರ ಮಾಡಿರುವಂಥದ್ದು. ಹಾಗಾದ್ರೆ ಸರ್ಕಾರ ರಿಜಿಸ್ಟರ್ ಮಾಡ್ಕೊಡ್ಬೇಕಾಗಿತ್ತು. ಆಯುಕ್ತರು ಯಾಕೆ ಹೋಗ್ತಾರಲ್ಲಿ? ಆಯುಕ್ತರು ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ ಆಯಿತು? ಮಾಡಿಕೊಡ್ತಾರೆ. ಇದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಈ ರೀತಿಯ ಒಂದು ರಿಜಿಸ್ಟ್ರೇಷನ್ ಆಗಿದೆ, ಮಂಜೂರಾತಿ ಪತ್ರ ರಿಜಿಸ್ಟ್ರೇಷನ್ ಆಗಿದೆ ಅಂದರೆ ಅದು ಈ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ ಅಂತಲೇ ಹೇಳಬೇಕು. ಮತ್ತು ಇನ್ನೊಂದು ವಿಚಾರ ಸರ್, ಇಲ್ಲಿ ಕಾಂಗ್ರೆಸ್ ಭವನ ಟ್ರಸ್ಟ್ ರಿಜಿಸ್ಟರ್ ಆಗಿರೋದು ಯಾವಾಗ ಸರ್? ಇದೊಂದು ದೊಡ್ಡ ಬ್ಲೆಂಡರ್ ಇದು. ಇದು ಅವರೇ ಬರ್ಕೊಂಡಿದ್ದಾರೆ. ನಾನು ಅದನ್ನು ಸಬ್ ರಿಜಿಸ್ಟರ್ ಆಫೀಸಿಂದ ಸರ್ಟಿಫಿಕೇಟ್ ಕಾಪಿಯನ್ನು ತೊಗೊಂಡಿದ್ದೀನಿ. ಆ ದಾಖಲೆಗಳಲ್ಲಿ ಅವರು ಹೇಳ್ತಾರೆ, ಅವ್ರದ್ದು ಅಡ್ರೆಸ್ಸನ್ನು ಹಾಕ್ಬಿಟ್ಟು ದಿನಾಂಕ 6/8/2025 ಸ್ಥಾಪನೆ ಆಗಿರುವ ಕಾಂಗ್ರೆಸ್ ಭವನ ಟ್ರಸ್ಟ್. ಇನ್ನೊಂದ್ಸಲ ಹೇಳ್ತೀನಿ, ದಿನಾಂಕ 6/8/2025 ಸ್ಥಾಪನೆಯಾಗಿರುವ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಅಂತೇಳಿ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಕಮಿಷನರ್. ಆಶ್ಚರ್ಯ. ಅರೆ, ಇದು 22/5/2025 ಇಸ್ವಿ ಆ ಡೇಟ್ನಲ್ಲಿ ಸಚಿವ ಸಂಪುಟದ ಸಭೆ ಈ ಟ್ರಸ್ಟ್ಗೆ 2 ಎಕರೆ ಜಾಗವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ತಗೊಳ್ಳುತ್ತೆ. 5ನೇ ತಿಂಗಳಲ್ಲಿ ತೀರ್ಮಾನ ತಗೊಳುತ್ತೆ. ಆದ್ರೆ ಈ ಟ್ರಸ್ಟ್ ರಿಜಿಸ್ಟರ್ ಆಗಿದೆ ಅಂತ ಮೆನ್ಷನ್ ಆಗಿರೋದೇ 8ನೇ ತಿಂಗಳಿಗೆ. ಆ ಟ್ರಸ್ಟೇ ಇರಲಿಲ್ಲ ಮೇಡಮ್ನವ್ರೆ. ಆ ಟ್ರಸ್ಟೇ ಇಲ್ಲದಕ್ಕೆ ಇವರು ಮಂಜೂರಾತಿ ಹೆಂಗ್ ಮಾಡ್ತಾರೆ? ಇದು ದೊಡ್ಡ ಬ್ಲೆಂಡರ್ ಸರ್ಕಾರದ ಕಡೆಯಿಂದ ಆಗಿದೆ. ಇದು ಆಶ್ಚರ್ಯ ಕೂಡ. ಈ ರೀತಿಯ ಫೈಲು ಸಂಪುಟ ಸಭೆಗೆ ಹೋಗ್ಲಿಕ್ಕೆ ಹೆಂಗ್ ಸಾಧ್ಯ ಆಯಿತು?